ಅಕಿಪಿಕೆ ಕಾಲೋನಿಯ ಭಾರತ್ ಅನ್ನೋರು ನಿನ್ನೆ 9 ಗಂಟೆ ನೈಟಲ್ಲಿ ಗೋರಿಬಿದೂರು ರಸ್ತೆ, ತುಮಕೂರು ಮತ್ತು ಗೋರಿಬಿದೂರು ರಸ್ತೆ ಮಧ್ಯದಲ್ಲಿ ಇರತಕ್ಕ ಸೈನ್ಸ್ ಪಾರ್ಕ್ ಹತ್ತಿರ ಬಳಿ ಈಗ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಮೇಲೆ ಸ್ಪಾಟಲ್ಲೇ ಒಟ್ಟಾಗಿದ್ದಾರೆ, ಜೀವ ಹೋಗಿದೆ. ಅಲ್ಲಿ ಬಂಧು ಮಿತ್ರರು ಮತ್ತು ಮನೆಯವರು ಕುಟುಂಬಸ್ಥರು ಬಂದು ಅವರನ್ನು ತೆಗೆದುಕೊಂಡು ನಮ್ಮ ಈ ಗೌರಿಬಿದೂರು ತಾಲೂಕಿನಲ್ಲಿ ಇರ್ತಕ್ಕ ಈ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತಂದು ಬಾಡಿಯನ್ನು ಇಡೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನೈಟು ಆಗಿರುವುದರಿಂದ ಜನರು ಗಾಬರಿ ಪಟ್ಟು ಅಲ್ಲಿ ಇಟ್ಟು ಇಲ್ಲಿ ಒಂದು ಆಡಳಿತ ಚೆನ್ನಾಗಿರುತ್ತೆ, ಬಾಡಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಅಂತ ನಂಬಿಕೆಯಿಂದ ಇಟ್ಟು ಹೋಗಿದ್ದಾರೆ. ಆದರೆ ಇಲ್ಲಿ ನಮ್ಮ ಈ ಆಸ್ಪತ್ರೆ ವ್ಯವಸ್ಥೆ ನೋಡೋದಾದರೆ ಮೂಲಭೂತ ಸೌಕರ್ಯ ಅನ್ನೋದು ಶವಗಾರಿಗೆ ಇಲ್ಲವೇ ಇಲ್ಲ ಅನ್ನಿಸ್ತು ನಮಗೆ. ಯಾಕಂದರೆ ನಾವು ನೈಟ್ ಬೆಳಗ್ಗೆ ಬಂದಾಗಲೂ ಆ ಶವ ಎಲ್ಲಿತ್ತು ಅದೇ ರೀತಿಯಾಗಿ ಯಾವ ಥರ ಒಂದು ನಾಯಿನೋ ದನನೋ ಯಾವ ಥರ ಬಿಸಾಗಿರ್ತಾರೆ ಅದೇ ಥರ ಬಿಸಾಗಿರೋದನ್ನು ಕಂಡು ನಾವೇನು ಮಾಡಿದ್ದೀವಿ, 1 ಗಂಟೆವರೆಗೂ ನಾವು ಪ್ರಯಾಸ ಪಟ್ಟು ಅಲ್ಲಿ ಕಂಪ್ಲೀಟು ಕೇಸು ಎಲ್ಲ ಮುಗಿಸಿ ಬರೋಷ್ಟನ್ನು ಕೂಡ ಅಲ್ಲೇ ಅದೇ ರೀತಿ ಯಾವುದೇ ಒಂದು ಡಾಕ್ಟರ್ ಆಗಲಿ ಯಾವುದೇ ಒಂದು ಆಸ್ಪತ್ರೆ ವ್ಯವಸ್ಥೆಗಳಾಗಿ ಬಂದು ನೋಡಿಲ್ಲ. ನಮ್ಮ ಹುಡುಗರು ಏನು ಮಾಡಿದ್ರು ಅಂದರೆ ಒಂದು 9,500 ರೂಪಾಯಿ ನಮ್ಮ ಕೈಯಿಂದ ದುಡ್ಡು ಹಣವನ್ನು ಹಾಕಿ ಏಷ್ಯನೇ ತಂದಿಟ್ಟಾಗ ನಮ್ಮಲ್ಲಿ ಇರತಕ್ಕ ಒಬ್ಬ ಹಿರಿಯರು, ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಅಖಿಲ ಕರ್ನಾಟಕ ಅಕಿಪಿಕೆ ಬುಡಕಟ್ಟು ಜನಾಂಗದ ಸಮುದಾಯದ ಒಬ್ಬರು ಅಧ್ಯಕ್ಷರಿದ್ದಾರೆ. ಅದನ್ನು ನೋಡಿ, ಯಾಕಂದರೆ ಅವರು ಸ್ವಂತದವರು ಅದನ್ನು ನೋಡಿ ಕೋಪಗೊಂಡು ಅದರ ವ್ಯವಸ್ಥಿತವಾಗಿ ಮಾತಾಡಬೇಕಾಗಿ ಒಂದು ಶಾಂತಿಯುತವಾಗಿ ಇವತ್ತೊಂದು ಹೋರಾಟವನ್ನು ನಾವು ಮುಂದುವರಿಸಿ ಮಾಡಿದ್ದೇವೆ. ಭರತ್ ಅನ್ನೋರು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ. ರಾತ್ರಿನೇ ಡೆಡ್ ಬಾಡಿ ಇಲ್ಲಿಗೆ ಹಾಕೋ ಬಂದಮೇಲೆ ಕನಿಷ್ಠ ಅವರಿಗೆ ಒಬ್ಬ ಶವಗಾರ ಆದಮೇಲೆ ಒಂದು ಶವದ ಮನೆ ಅಂದರೆ ಅದಕ್ಕಾದಂಥ ಒಂದು ರೀತಿ ನೀತಿಗಳಿರ್ತವೆ. ಅದಕ್ಕೊಂದು ಶವಪೆಟ್ಟಿಗೆನೋ ಇನ್ನೊಂದು ಎಲ್ಲಾದರೂ ಒಂದು ವ್ಯವಸ್ಥಿತವಾಗಿ ಇಟ್ಕೋಬೇಕು. ಈಗೇನೋ ಕಸ ಹಾಕ್ದಂಗೆ ಡೆಡ್ ಬಾಡಿಗಳು ಬಂದರೆ, ಯಾರೋ ಅನಾಥ ಬಾಡಿಗಳು ಬಂದಾಗ, ಯಾರೋ ಬಾಡಿಗಳು ಬಂದಾಗ ಹೆಂಗಂದ್ರೆ ಬಿಸಾಕ್ಬಿಟ್ರೆ ಏನರ್ಥ? ಸರ್ಕಾರಿ ಆಸ್ಪತ್ರೆಗಳಿರೋದು ಏನಕ್ಕೆ? ಅದು ವ್ಯವಸ್ಥಿತವಾದಂಥ ಒಂದು ಶವಪೆಟ್ಟಿಗೆ, ಅನುಕೂಲವಾದಂಥ ಒಂದು ವಾತಾವರಣ ಶವಗಾರದಲ್ಲಿ ಇಡಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು. ಅದಕ್ಕಾಗಿ ಎಲ್ಲರೂ ಕೊಡ್ತಾ ಇದ್ವಿ. ಕೇವಲ ಇವತ್ತು ಯಾರು ಸತ್ತೋಗಿದ್ದಾರೆ ಅಂತಲ್ಲ, ಯಾರೇ ಈ ಥರದ ಶವಗಳು ಬಂದಾಗ ಅದಕ್ಕೆ ಒಂದು ನ್ಯಾಯಬದ್ಧವಾದ ಕಾನೂನುಬದ್ಧವಾದಂಥ ಒಂದು ವ್ಯವಸ್ಥೆ ಶವಗಾರದಲ್ಲಿ ಇರಬೇಕು ಅನ್ನೋದು. ಸಾರ್ವಜನಿಕರ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಇದು. ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಜನಗಳಿಗೆ ಏನು ಬೆನಿಫಿಟ್ಗಳು ಬರ್ತದೆ ಅಂತ ಹೇಳಿ ಏನು ನಮ್ಮ ಇವರು ಆರೋಗ್ಯ ಸಚಿವರು ಅನೇಕ ಬಾರಿ ಮಾತಾಡ್ತಿದ್ದಾರೆ. ಆರೋಗ್ಯದ ಹೆಲ್ತ್ಗಾಗಿ ನಾವು ಈ ತಳ ಸಮುದಾಯಗಳಿಗೆ, ಈ ಮನುಕುಲದವರಿಗೆ ನಾವು ಎಲ್ಲ ಕಡೆ ನಾವು ಬೆನಿಫಿಟ್ಗಳನ್ನು ಮಾಡಿಟ್ಟಿದ್ದೀವಿ ಅಂತ ಅವರು ಅನೇಕ ಸಂಪುಟಗಳಲ್ಲಿ ಮಾತಾಡ್ತಿದ್ದಾರೆ. ಕರ್ನಾಟಕ ಅಲೆಮಾರಿ ಹಕ್ಕಿಪಿಕ್ಕಿ ಬುಡಕಟ್ಟು ಸಂರಕ್ಷಣಾ ಸಮಿತಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗೋರಿಬಿದೂರು ತಾಲೂಕಲ್ಲಿ ಬಂದು ವಿಸಿಟ್ ನೋಡೋಕೆ ಬಂದಾಗ ಅದರ ಒಂದು ಉದಾಹರಣೆ ಏನೆಂದರೆ ಸರ್, ಇವತ್ತು ನಮ್ಮ ಬೀಗರಾದಂಥ ಭಾರತರು ರಾತ್ರಿ 10 ಗಂಟೆಗೆ ಅವರು ಆಕ್ಸಿಡೆಂಟಲ್ಲಿ ತೀರೋಗ್ತಾರೆ. ಅವ್ರನ್ನ ತಂದು ಆಸ್ಪತ್ರೆಯಲ್ಲಿ ತರ್ತಾರೆ. ಅಲ್ಲಿ ತೋರಿಸುವಾಗ ಅವರು ಸತ್ತೋಗಿದ್ದಾರೆ ಅಂತ ಹೇಳಿ ಡಾಕ್ಟರ್ ಅವರು ಹೇಳ್ತಾರೆ, ಅವರು ಡೆಡ್ ಆದರು. ಓಕೆ, ಆದರೆ ಸತ್ತಿದ ಮೇಲೆ ಆ ಬಾಡಿ ರಕ್ಷಣೆ ಇಲ್ಲ. ಒಂದು ಕಸ ತೊಟ್ಟಿಲಿ ಹಾಕೋ ಥರ ಅದನ್ನು ಬಿಸಾಕಿದ್ದಾರೆ. ಬೆಳಗಾಗೋವರೆಗೂ ಆ ಬಾಡಿ ಊದೋಗಿದೆ, ಹೊಟ್ಟೆ ಊದೋಗಿ ಆನೆ ಹೊಟ್ಟೆ ಥರ ಆಗೋಗಿದೆ. ಯಾವ ಸಂದರ್ಭದಲ್ಲಿ ಹೊಟ್ಟೆ ಹೊಡೆದೋಗೋ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿಲಿ ನಮ್ಮವರು 9,000 ದುಡ್ಡನ್ನು ಕೊಟ್ಟು ಪ್ರೈವೇಟಲ್ಲಿ ಅದು AC ಬಾಕ್ಸ್ ಅಂತ ತಂದಿಡ್ತಾರೆ. ಇದು ಎಂಥ ದುರಂತ ಅನ್ನೋದನ್ನು ನಾವು ಮೇಲ್ನೋಟಕ್ಕೆ ನೋಡಬೇಕು. ನಮ್ಮ ಒತ್ತಾಯ ಏನಿದ್ರೆ ಸರ್, ನಾವು ಅದಕ್ಕೆ ನಾವು MH ಅವರಿಗೆ ಮಾತಾಡಿದ್ದೀವಿ. ನೀವು ಈ ಆಸ್ಪತ್ರೆಯ ಏನು ಮೂಲ ಸೌಲಭ್ಯಗಳಿದೆ, ಏನೇನು ಕೊರತೆ ಇದೆ, ನೀವು ಸರ್ಕಾರದ ಏನು ಆರೋಗ್ಯ ಸಚಿವರಿಗೆ ನೀವು ಬರೆದು ಆ ವರದಿಯನ್ನು ನಮಗೆ ಕೊಡಿ, ನಾವು ಮಿನಿಸ್ಟರ್ಗಳ ಜೊತೆಲಿ ಮಾತಾಡ್ತೀವಿ ಅಂತ ಹೇಳಿ ನಾವು ಹೇಳ್ತೀವಿ. ಒಂದು ವೇಳೆ MH ಅವರು ಅದನ್ನು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಆಡಳಿತ ಮುಂದೆ ಅಹೋರಾತ್ರಿಗಳು ನಾವು ಕೂತ್ಕೊಂಡು ಹೋರಾಟಗಳನ್ನು ಹಮ್ಮಿಕೋಬೇಕಾಗುತ್ತೆ. ಇದು ರಾಜ್ಯಾಂತ ಹೋರಾಟಗಳು ನಡೀಬೇಕಾಗಿದೆ ಸರ್. ಇವತ್ತಿನ ಪರಿಸ್ಥಿತಿ ನೋಡಿದಾಗ ನಾವು ರಾಜ್ಯಾಂತ ಹೋರಾಟಗಳು ಮಾಡಿ ನಾವು ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡೋ ಸಂದರ್ಭಗಳನ್ನು ಬರುತ್ತೆ. ಯಾಕಂದರೆ ಸರ್, ನಾವು ಆದಿವಾಸಿಗಳನ್ನು ಇವತ್ತರೆಗೂ ಸರ್ಕಾರ ಕಡೆಗಣಿಸ್ತಾ ಇದೆ. ಯಾಕೆ ಹೇಳಿ, ನಾವು ನಮ್ಮ ಮಕ್ಕಳು SLTಯಿಂದ ಹಿಡಿದು MH ವರೆಗೂ ಹೋದವ್ರೆ, PhDಗಳು ಮಾಡವ್ರೆ. ಆದರೂ ಸರ್ಕಾರ ಇವತ್ತರೆಗೂ ನಮಗೆ ಕೆಲಸಗಳಲ್ಲಿ ದಿಕ್ಕು ತಪ್ಪಿಸ್ತಾರೆ. ಆದಿವಾಸಿ ನಿಗಮ ನೇಮಕ ಮಾಡ್ತಾರೆ, ಅದರ 10 ಸಮುದಾಯಗಳನ್ನು ತಗೊಳ್ತಾರೆ, 13 ಸಮುದಾಯಗಳನ್ನು ತಗೊಳ್ತಾರೆ. ಅದರಲ್ಲಿ ನಾವು ಹಕ್ಕಿಪಿಕ್ಕಿರು, ಪಾರ್ದಿ, ಹರಣಚಿಕಾರಿ, ಆದಿವಾಸಿಗಳು, ಅಡವಿ ಚುಂಚಲು, ಈ 5 ಸಮುದಾಯಗಳನ್ನು ಜೊತೆಲಿ ಇನ್ನೂ 10 ಸಮುದಾಯಗಳನ್ನು ಸೇರಿ 10 ಸಮುದಾಯಗಳನ್ನು ಕೈ ಬಿಡ್ತಾರೆ. ಇದು ನಮಗೆ ದುರಂತದ ಪರಿಸ್ಥಿತಿ. ಹಾಗಾಗಿ
ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮ ಸಮುದಾಯಗಳಿಗೆ ಕೆಲಸ ಕಾರ್ಯಗಳು ಕೊಡಬೇಕು. ಇದನ್ನೆಲ್ಲ ನಿಟ್ಟಿನಲ್ಲಿ ನೋಡಿದಾಗ ನೋಡಿ ಸರ್, ಈ ಬಾಡಿ ಹೆಂಗೆ ಹೋಯ್ತಾ ಇದೆ, ಬಾಡಿ ಈಗಲೇ ಊದೋಗಿದೆ. ಇಂಥ ಪರಿಸ್ಥಿತಿಲಿ ನಾವು ಜೀವಿಸ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕು.